ವೀಕ್ಷಕರೇ, ಮಂಗಳಮುಖಿಯರು ಯಾವ ಕಾರಣದಿಂದ ತಾಯಿಯ ಗರ್ಭದಲ್ಲಿ ಜನಿಸುತ್ತಾರೆ ಗೊತ್ತಾ? ಹುಟ್ಟುವ ಮಗು ಮಂಗಳಮುಖಿ ಅಂತ ಹೇಗೆ ಪತ್ತೆ ಹಚ್ಚುತ್ತಾರೆ? 90% ಜನರಿಗೆ ಥರ್ಡ್ ಜೆಂಡರ್ ಮತ್ತು ಟ್ರಾನ್ಸ್ಜೆಂಡರ್ ನಡುವಿನ ವ್ಯತ್ಯಾಸ ಇನ್ನೂವರೆಗೂ ಗೊತ್ತಿಲ್ಲ. ಹಾಗಾದರೆ ಯಾವ ಕಾರಣದಿಂದ ಗಂಡು, ಹೆಣ್ಣು ಮತ್ತು ಥರ್ಡ್ ಜೆಂಡರ್ ಜನಿಸುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋವನ್ನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ನಿಮ್ಗೆ ಮದುವೆ ಆದ ನಂತರ ನಿಮ್ಗೆ ಹುಟ್ಟೋದು ಹೆಣ್ಣ ಗಂಡ ಎಂದು ಹೇಗೆ ಡಿಸೈಡ್ ಆಗುತ್ತೆ ಎಂಬುದನ್ನ ತಿಳಿದುಕೊಳ್ಳೋಣ. ಸಾಧಾರಣವಾಗಿ ಶೃಂಗಾರದ ಸಮಯದಲ್ಲಿ ಗಂಡಸರ ವೀರ್ಯ ಹೆಂಗಸರ ಅಂಡಾಣುವಿನಲ್ಲಿ ಸೇರಿಯೇ ಫರ್ಟಿಲೈಸೇಷನ್ ಆಗಿ ಮಕ್ಕಳು ಹುಟ್ಟುತ್ತಾರೆ. ಈ ಶೃಂಗಾರದ ಸಮಯದಲ್ಲಿ ಪುರುಷರ XY ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಮತ್ತು ಸ್ತ್ರೀಯರ XX ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಬಂದು ಎರಡು ಸೇರೋದ್ರಿಂದ ಫರ್ಟಿಲೈಸೇಷನ್ ಆಗುತ್ತೆ. ಆ ಸಮಯದಲ್ಲಿ ಸ್ತ್ರೀಯಲ್ಲಿ ಇರುವ XX ಕ್ರೋಮೋಸೋಮ್ಗಳಲ್ಲಿ ಯಾವುದಾದರೂ ಒಂದು X ಮಾತ್ರ ಬರುತ್ತೆ. ಹಾಗೆಯೇ ಪುರುಷರಲ್ಲಿ ಇರುವ XY ಕ್ರೋಮೋಸೋಮ್ಗಳಿಂದ X ಅಥವಾ Y ಕ್ರೋಮೋಸೋಮ್ ಯಾವುದಾದರೂ ಒಂದು ಮಾತ್ರ ಬರುತ್ತೆ. ಒಂದು ವೇಳೆ ಪುರುಷರಿಂದ X ಕ್ರೋಮೋಸೋಮ್ ಬಂದ್ರೆ ಅದಕ್ಕೂ ಮೊದಲೇ ಸ್ತ್ರೀಯಿಂದ ಬಂದಿರುವ X ಕ್ರೋಮೋಸೋಮ್ ಜೊತೆ ಸೇರಿ XX ಕ್ರೋಮೋಸೋಮ್ ಆಗಿ ಆಗ ಹುಟ್ಟುವ ಮಗು ಹೆಣ್ಣಾಗಿ ಹುಟ್ಟುತ್ತೆ. ಒಂದು ವೇಳೆ ಪುರುಷರಿಂದ Y ಕ್ರೋಮೋಸೋಮ್ ಬಂದ್ರೆ ಸ್ತ್ರೀಯರಿಂದ ಬಂದ X ಕ್ರೋಮೋಸೋಮ್ ಜೊತೆ ಸೇರಿ XY ಕ್ರೋಮೋಸೋಮ್ ಆಗಿ ಆಗ ಹುಟ್ಟುವ ಮಗು ಗಂಡಾಗಿ ಹುಟ್ಟುತ್ತೆ. ಅಂದ್ರೆ ಹುಟ್ಟುವ ಮಗು ಹೆಣ್ಣ ಅಥವಾ ಗಂಡ ಎಂಬುದು ಪುರುಷರ ಮೇಲೆ ಆಧಾರವಾಗಿರುತ್ತದೆ ಬಿಟ್ರೆ ಸ್ತ್ರೀಯರ ಮೇಲಲ್ಲ. ಸೊ ಇದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯಾರೇ ಹುಟ್ಟಿದರೂ ಸಹ ಹೆಣ್ಣನ್ನ ಗೌರವಿಸುವುದನ್ನ ಅರ್ಥ ಮಾಡಿಕೊಳ್ಳಿ. ಸೊ ಈಗ ನಿಜಕ್ಕೂ ಥರ್ಡ್ ಜೆಂಡರ್ಸ್ ಹೇಗೆ ಹುಟ್ಟುತ್ತಾರೆ ಎಂಬುದನ್ನ ತಿಳಿದುಕೊಳ್ಳೋಣ. ಒಂದು ಮಗು ಗಂಡು ಅಥವಾ ಹೆಣ್ಣು ಮಗುವಾಗಿ ಹುಟ್ಟದೆ ಥರ್ಡ್ ಜೆಂಡರ್ ಆಗಿ ಹುಟ್ಟೋಕೆ ಕೆಲವು ಕಾರಣಗಳಿದೆ. ಸಾಧಾರಣವಾಗಿ ಮಗುವಿನ ಶರೀರಕ್ಕೆ ಸಂಬಂಧಿಸಿದ ಎಲ್ಲ ಭಾಗಗಳು ತಾಯಿಯ ಗರ್ಭದಲ್ಲೇ ಇದ್ದಾಗ ಏರ್ಪಡುತ್ತದೆ. ಈ ಸಮಯದಲ್ಲಿ ಹೆಣ್ಣು ಮಗುವಿಗೆ ಅಂದ್ರೆ ಸ್ತ್ರೀಯರಿಗೆ ಇರುವ ಪ್ರೈವೇಟ್ ಪಾರ್ಟ್ ಓವರೀಸ್ ಹೆಣ್ಣು ಮಗುವಿಗೆ ಏರ್ಪಡುತ್ತೆ. ಅದೇ ರೀತಿ ಗಂಡು ಮಗುವಿಗೆ ಆದ್ರೆ ಟೆಸ್ಟಿಸ್ ಎಂಬ ಭಾಗ ಏರ್ಪಡುತ್ತೆ. ಆದ್ರೆ ಕೆಲವು ಬಾರಿ ತಾಯಿಯ ಗರ್ಭದಲ್ಲಿ ಇರುವ ಮಗುವಿಗೆ ಶರೀರದ ಭಾಗಗಳು ಸರಿಯಾಗಿ ಏರ್ಪಡೋದಿಲ್ಲ. ಅಂದ್ರೆ ಈ ಓವರಿಸ್ ಮತ್ತು ಟೆಸ್ಟಿಸ್ ಗಳು ಒಂದೇ ಮಗುವಿಗೆ ಇಬ್ಬರು ಜೆಂಡರ್ ಗಳು ಸೇರಿ ಏರ್ಪಟ್ಟು ಅವರಲ್ಲಿ ಓವರ್ ಟೆಸ್ಟಿಸ್ ಎಂಬ ಭಾಗ ಬೇರೆ ಬೇರೆ ಆಗೋದ್ರಿಂದ ಆ ಮಗು ಥರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ. ಅಷ್ಟೇ ಅಲ್ಲದೆ ಕ್ರೋಮೋಸೋಮ್ ಗಳ ಜೊತೆಗೆ XX ಅಥವಾ XY ಅಲ್ಲದೆ XXXY ಅಥವಾ XXX ಆಗಿ ಹೀಗೆ ಏರ್ಪಡುವುದು. ಹಾಗೆ ಶರೀರದಲ್ಲಿರುವ ಸೆಲ್ಸ್ ಮತ್ತು ಹಾರ್ಮೋನ್ಸ್ ಗಳ ಜೊತೆ ಸಂಬಂಧ ಇಲ್ಲದೆ ಇರುವುದು, ಹಾಗೆ ಮುಖ್ಯವಾಗಿ ಹಾರ್ಮೋನ್ ಗಳ ಡೆವಲಪ್ ಆಗದೆ ಇರುವುದು ಅಥವಾ ಮಗುವಿನ ಜನನಾಂಗಗಳು ಬೆಳೆಯದೇ ಇರುವುದು, ಇಂತಹ ವಿಧ ವಿಧವಾದ ಶರೀರದ ಬದಲಾವಣೆಗಳು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗುವಿನ ಶರೀರದಲ್ಲಿ ಆಗುವುದರಿಂದ ಈ ರೀತಿ ಕೊನೆಗೆ ಆ ಮಗು ಥರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ. ಅಷ್ಟೇ ಬಿಟ್ಟರೆ ಇದು ಹುಟ್ಟಿದ ನಂತರ ಮಧ್ಯದಲ್ಲಿ ಬರುವ ರೋಗ ಅಲ್ಲ. ಕೆಲವು ಜನ ಮಕ್ಕಳಿಗೆ ಹುಟ್ಟಿನಿಂದಲೇ ಕಣ್ಣುಗಳು, ಕಿವಿಗಳು, ಬಾಯಿ ಇಂತಹ ಅಂಗಗಳು ಕೆಲಸ ಮಾಡದೆ ಅಂಧತ್ವದಿಂದ, ಇನ್ನು ಕೆಲ ಜನ ಅಂಗವಿಕಲರಾಗಿ ಹೇಗೆ ಜೆನೆಟಿಕ್ ಡಿಫೆಕ್ಟ್ ನಿಂದ ಹುಟ್ಟುತ್ತಾರೋ ಇದು ಕೂಡ ಅದೇ ರೀತಿ ಹುಟ್ಟಿನ ಪ್ರಕ್ರಿಯೆಯಲ್ಲಿ ನಡೆಯುವ ಲೋಪಗಳಿಂದಾನೇ ಹೀಗೆ ಹುಟ್ಟುತ್ತಾರೆ. ಅದು ಬಿಟ್ಟರೆ ಆ ಹುಟ್ಟುವ ಥರ್ಡ್ ಜೆಂಡರ್ ಕೈಯಲ್ಲಿ ಏನೂ ಇರುವುದಿಲ್ಲ. ಆ ಮಗು ತಾನಾಗಿಯೇ ಸ್ವತಃ ಮಾಡಿಕೊಂಡ ತಪ್ಪು ಅಂತೂ ಅಲ್ಲ. ಇನ್ನು ಈ ರೀತಿ ಹುಟ್ಟಿದವರನ್ನೇ ಇಂಟರ್ಸೆಕ್ಸ್ ಗಳೆಂದು ಪರಿಗಣಿಸಲಾಗುತ್ತೆ. ಈ ರೀತಿ ಪ್ರತಿ 2,000 ಜನರಲ್ಲಿ ಒಬ್ಬರು ಮಾತ್ರವೇ ಹುಟ್ಟುವ ಅವಕಾಶ ಇರುತ್ತೆ. ಸೊ ಇಲ್ಲಿಯವರೆಗೂ ತಿಳಿದುಕೊಂಡಿದ್ದು ಥರ್ಡ್ ಜೆಂಡರ್ ಬಗ್ಗೆ ಮಾತ್ರ. ಈಗ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಯಾರು ಎಂಬುದನ್ನ ತಿಳಿದುಕೊಳ್ಳೋಣ. ನಿಮ್ಗೆ ಹೆಸರಿನಲ್ಲೇ ಅರ್ಥವಾಗಿ ಇರುತ್ತೆ. ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜೆಂಡರ್. ಅಂದ್ರೆ ಒಂದು ಮಗು ಗಂಡಾಗಿ ಹುಟ್ಟಿ ಬೆಳೆದು ದೊಡ್ಡವನಾದ ನಂತರ ಅವರ ಶರೀರದಲ್ಲಿ ನಡೆಯುವ ಬದಲಾವಣೆಗಳ ಕಾರಣದಿಂದ ಅವರಿಗೆ ಹೆಂಗಸರಾಗಿ ಇರಬೇಕು ಅನ್ಸಿದ್ರೆ, ಹೆಣ್ಣು ಮಕ್ಕಳಲ್ಲಿ ಉಂಟಾಗುವ ಫೀಲಿಂಗ್ಸ್ ಅವರಲ್ಲಿ ಉಂಟಾಗುತ್ತಿದ್ರೆ ಅವರು ತಮ್ಮ ಲಿಂಗಗಳನ್ನು ಆಪರೇಷನ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳುತ್ತಾರೆ. ಈ ರೀತಿ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದ್ರೆ ಅಥವಾ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾಗುವವರನ್ನ ಟ್ರಾನ್ಸ್ಜೆಂಡರ್ಸ್ ಎಂದು ಕರೀತಾರೆ. ಇನ್ನು ಬಹಳಷ್ಟು ಜನ ಥರ್ಡ್ ಜೆಂಡರ್ ಮತ್ತು ಟ್ರಾನ್ಸ್ಜೆಂಡರ್ಸ್ ಕೂಡ ಒಂದೇ ಎಂದು ಅಂದುಕೊಳ್ತಾರೆ. ಆದ್ರೆ ಇವರಿಬ್ಬರು ಬೇರೆ ಬೇರೆ. ಇನ್ನೊಂದು ಸಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಹುಟ್ಟಿನಿಂದಲೇ ಶರೀರದಲ್ಲಿ ಖಚಿತವಾದ ಲಿಂಗ ನಿರ್ಧಾರಣೆ ಇಲ್ಲದೆ ಹುಟ್ಟಿದರೆ ಅವರನ್ನ ಥರ್ಡ್ ಜೆಂಡರ್ ಎಂದು ಕರೀತಾರೆ. ಇನ್ನು ಹುಟ್ಟಿನಿಂದಲೇ ಹೆಣ್ಣು ಅಥವಾ ಗಂಡಾಗಿ ಹುಟ್ಟಿ ಬೆಳೀತಾ ಬಂದಂತೆ ಶರೀರದಲ್ಲಿ ಬಂದಿರುವ ಬದಲಾವಣೆಗಳ ಕಾರಣದಿಂದ ತಮ್ಮ ಲಿಂಗವನ್ನು ಆಪರೇಷನ್ಗಳ ಮೂಲಕ ಬದಲಾಯಿಸಿಕೊಂಡವರನ್ನ ಟ್ರಾನ್ಸ್ಜೆಂಡರ್ಸ್ ಎಂದು ಕರೀತಾರೆ. ಇದು ಇವರಿಬ್ಬರ ಮಧ್ಯೆ ಇರುವ ವ್ಯತ್ಯಾಸ.